ಊರುಗಳಿಲ್ಲ. ನಾವು ಸ್ವಂತವಾಗಿ ನಮ್ಮ ಫ್ಯಾಮಿಲಿಯವರು, ನಮ್ಮ ಸುತ್ತಮುತ್ತಲ BMTC ನಮ್ಮ ಫ್ರೆಂಡ್ಸ್ಗಳು ಎಲ್ಲ ಸೇರಿ ಒಂದು 28 ವರ್ಷಗಳಿಂದ ಮಾಡ್ತಾಯಿದ್ದೀವಿ. ಈ ಬನಶಂಕರಿ ಜಾತ್ರೆನ ಒಂದು ಚಿಕ್ಕದಾಗಿ ಮಾಡ್ಕೊಂಡು ಈ ದಿನ ಸ್ವಲ್ಪ ಇಷ್ಟು ಮಟ್ಟಿಗೆ ಬೆಳೆಸಿದ್ದೀವಿ. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಸೇರಿ 28ನೇ ವರ್ಷ ಇದು ನಾವು ಮಾಡ್ತಾ ಇರೋದು. ಈ ಬನಶಂಕರಿ ಜಾತ್ರೆ ಮಹೋತ್ಸವವನ್ನು ನಾವು ಇದೆ ಇನ್ನೂ ಚೆನ್ನಾಗಿ ಮುಂದಕ್ಕೆ ಮಾಡ್ಬೇಕಂತನೂ ನಮ್ಮ ಒಂದು ಆಸೆಯಿಂದ ನಾವು ಮಾಡ್ತಾಯಿದ್ವಿ. ಇದರಲ್ಲಿ ಯಾರು ಬಂದು ನೀವೆಲ್ಲ ಮಾಡಿ ಅವ್ರ ಹತ್ರ ಇವ್ರ ಹತ್ರ ನಾವು ಮಾಡಿ ಅಂತ ಯಾರ ಹತ್ರ ಕೇಳಿದ್ರೆ ನಾವು ಚಿಕ್ಕದಾಗಿದೆ ಇವತ್ತೊಂದು ದೊಡ್ಡದಾಗಿ ಬೆಳೆಸ್ಕೊಂಡು ಬಂದಿದ್ದೀವಿ. ಇಲ್ಲಿ ನಾವು ಹೊರಗಡೆ ಚೌಲ್ಟ್ರಿನಲ್ಲೂ ಊಟದ ವ್ಯವಸ್ಥೆ ಮಾಡಿರ್ತೀವಿ. ಹೊರಗಡೆ ಊಟದ ವ್ಯವಸ್ಥೆ ಇದೆ. ನಮ್ಮ ಕೈಲಾಗಿದೆ ಎಲ್ಲ ನಾವೆಲ್ಲ ಸೇರಿ ನಮ್ಮವರೆಲ್ಲ ಸ್ನೇಹಿತರೆಲ್ಲ ಸೇರಿ ನಾವು ಒಟ್ಟಾಗಿ ಸೇರಿ ಮಾಡ್ತಾ ಇದ್ದೀವಿ. ಇಲ್ಲೂ ಅನುದಾನವನ್ನು ಹೊರಗಡೆ ಪ್ರಸಾದವನ್ನು ಪಾನಕ ಮಜ್ಜಿಗೆ ಮೈಸೂರು ಏನೇನಿದೆ ನಮ್ಮ ಕೈಲಾಗಿದ್ದು ಏನು ಮಾಡೋಕ್ಕಾಗುತ್ತೆ ನಾವೆಲ್ಲ ಸೇರಿ ಮಾಡ್ತಾಯಿದ್ದೀವಿ. ಇದೇ ರೀತಿ ಇನ್ನೂ ಮುಂದಕ್ಕೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಒಂದು ಆಸೆ ಅಷ್ಟೇ. ಇನ್ನೇನಿಲ್ಲ ಸರ್. ಎಷ್ಟು ಜನಕ್ಕೆ ಇವತ್ತು ಅನ್ನದಾನ ಸರ್? ಇವತ್ತು ಹೊರಗಡೆ 1,000 ಜನ ಊಟಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. 1,000 ಅಂದರೆ 1,200ವರೆಗೂ 1,300ವರೆಗೂ ಊಟ ಮಾಡ್ಬೋದು. ಇಲ್ಲೊಂದು 3,000 ಜನವರೆಗೂ ನಾವು 3,000 ಮತ್ತು ಸಾಯಂಕಾಲ ಒಂದು 3,000 4,000 ಜನವರೆಗೂ ಸಾಯಂಕಾಲ ಇದೆ ಸರ್. ಇದೆಲ್ಲ ಮಾಡೋಕ್ಕೆ ಯಾರಾದರೂ ಸಪೋರ್ಟ್ ಮಾಡ್ತಾ ಇದ್ದಾರೆ? ಯಾರು ಸಪೋರ್ಟ್ ಇಲ್ಲ, ಎಲ್ಲ ನಮ್ಮ ಫ್ಯಾಮಿಲಿ ನಾವೇ ಮಾಡ್ತಾ ಇದ್ದೀವಿ. ನಮ್ಮ BMTC ಅವರು ನಮ್ಮ ಸ್ನೇಹಿತರುಗಳಿದ್ದಾರೆ, ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸರ್ ನಿಮ್ಮ ಫ್ಯಾಮಿಲಿ ಹೆಸರು ಹೇಳಿ? ನಮ್ಮ ಫ್ಯಾಮಿಲಿ ಹೆಸರು ಅಂದರೆ ನಾವು ಶ್ಯಾಮರಾವ್ ಫ್ಯಾಮಿಲಿ. ನನ್ನ ಹೆಸರು S. ಬಾಬುರಾವ್, ನಮ್ಮ ಅಣ್ಣ ರಾತ್ರಿಯಿಂದ ಇವರೆಲ್ಲ ನಿಮ್ಗೋಸ್ಕರ ಎಲ್ಲ ಸೇರಿ ಮಾಡಿ ನಿನ್ನೆಯಿಂದ 3-4 ದಿವಸದಿಂದನೇ ಸೇರಿದ್ದಾರೆ. ಏನೇನು ಕೆಲಸ ಮಾಡಬೇಕು, ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ ಎಲ್ಲ ಸೇರಿ ಒಟ್ಟಾಗಿ ಸೇರಿ ಎಲ್ಲ ಮಾಡಿ ಇವತ್ತು ಸಾಯಂಕಾಲದವರೆಗೂ ಇವತ್ತು ರಾತ್ರಿ 8-9 ಗಂಟೆವರೆಗೂ ಎಲ್ಲರೂ ಇರ್ತಾರೆ. ರಾತ್ರಿ 9 ಎಲ್ಲ ಬನಶಂಕರಿ ಆ ತಾಯಿ ಎಲ್ಲ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿದ್ದು ಮುಂದೆ ಇನ್ನೂ ಚೆನ್ನಾಗಿರ್ಬೇಕು. ನಮ್ಮ ಸ್ನೇಹಿತರೆಲ್ಲ ನಾವು ಚೆನ್ನಾಗಿರ್ಬೇಕಂತ ಹಾರೈಸ್ಕೊಂಡು ಮುಂದಿನ ಇದೇ ಥರ ಮಾಡಬೇಕಂತ ನಮ್ಮ ಒಂದು ಹೇಳಿ ಸರ್. ಇವತ್ತು ಬನಶಂಕರಿ ಹಬ್ಬ ಏನು ಹೇಳ್ತೀರಾ? ಪ್ರತಿ ವರ್ಷ ಬನಶಂಕರಿ ತಾಯಿಯ ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ. ಪ್ರತಿ ವರ್ಷವೂ ನಾವು ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸುಮಾರು ಒಂದು 3-4 ಸಾವಿರ ಜನಕ್ಕೆ ಆ ದೇವರ ಕೃಪೆಯಿಂದ ನಮ್ಮ ಕೃಷ್ಣಣ್ಣವರು ಅವರ ಮಕ್ಕಳ ಒಂದು ಸಹಾಯದಿಂದ ನೆರವೇರಿಸ್ತಾ ಇದ್ದೀವಿ. ಇದೇ ರೀತಿ ಮುಂದೆನೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಆ ತಾಯಿ ಎಲ್ರಿಗೂ ಆಯುಷು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಮುಖ್ಯನ ಪ್ರಾರ್ಥನೆ ಮಾಡ್ತಾರೆ. ಯಾವ ಕಡೆಯಿಂದ ಮಾಡ್ತಾರೆ ಸರ್? ಯಾರ್ಯಾರು? ಇದು JP ನಗರ 6ನೇ ಅಂತ ಇದು ಮಂಜುನಾಥ ಕಾಂಪ್ಲೆಕ್ಸ್. ಅದು M. ಕೃಷ್ಣಪ್ಪನವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಪ್ರತಿ ವರ್ಷವೂ ಇದೇ ರೀತಿ ಮಾಡ್ತೀವಿ, ಮುಂದುವರಿತದೆ. ಹಾಗಾಗಿ ಏನು ನಾವು ಈ ಅನ್ನ ಸಂತರ್ಪಣೆ ಮಾಡ್ತೀವಿ ಅನ್ನೋದು ದೈವ ಕೃಪೆಯಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ನಾವು ಏನೇ ಮಾಡಿದ್ರು ದೇವಿಯ ಸೇವೆ ಅಂತ ನಾವು ನಂಬಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಪ್ರೋಗ್ರಾಮ್ಸ್ ಎಲ್ಲ ಕಡೆ ನಡೀತಾ ಇದೆ. ವಿಜೃಂಭಣೆಯಿಂದ ಬನಶಂಕರಿ ದೇವಿ ಕಾರ್ಯಕ್ರಮಗಳು, ಜಾತ್ರೆ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಸರ್ಕಾರ ಕೂಡ ಭಾಳ ಅನುಕೂಲ ಮಾಡಿದಂಥ ಜಾತ್ರೆಗೆ ನಮ್ಮ ಎಲ್ಲ ಸಾರ್ವಜನಿಕರು ದೇವಿ ಕೃಪೆಗೆ ಪಾತ್ರರಾಗಿ ಸಕಲ ಐಶ್ವರ್ಯನೂ ಸಿದ್ಧಿಯಾಗಲಿ ಅಂತೇಳಿ ನಾವು ಕುಂದುಕೊಟ್ಟು ಇಲ್ಲಿರ ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ವರ್ಷವೂ ಅನುದಾನ ಮಾಡ್ತಾ ಇದ್ದೀವಿ. ದೇವಿ ನಮಗೆ ಅನುಗ್ರಹ ಕೊಟ್ಟು ಆಯುಷ್ಯ ಆರೋಗ್ಯ ಕೊಟ್ಟು ಹಿಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ಹೆಸರು ಸರ್? M. ಕೃಷ್ಣ ಅಂತ. ಬನಶಂಕರಿ ಜಾತ್ರೆಯಿಂದ 13 ವರ್ಷದಿಂದ ಮಾಡ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಇಬ್ಬರು ಸೇರಿ 13 ವರ್ಷದಿಂದ ನಮ್ಮಿಂದ ನಾವೇ ಮಾಡ್ತಾ ಇದ್ದೀವಿ. ಆ ತಾಯಿ ನಮ್ಮ ತಾಯಿಗೆ ಸ್ವಲ್ಪ ಮೈ ಹುಷಾರಿರಲಿಲ್ಲ 13 ವರ್ಷದ ಮುಂದೆ. ಆಗ ನಾವು ಒಪ್ಕೊಂಡು ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ವಿ. ಅಂದಿನಿಂದ ಇವತ್ತರವರೆಗೂ ಯಾರು ತೊಂದರೆ ಕೊಡ್ತೀರಾ. ಫಸ್ಟ್ 10,000 ಜನ ಇದ್ದರು, 15 ಜನ ಆಯಿತು, 17 ಆಯಿತು, 18 ಆಯಿತು, 25,000 ಜನವರೆಗೂ ಬರ್ತಾರೆ. ಈ ಐಟಮ್ ಅಂದರೆ ಲೋಡಲ್ಲಿ 8 ಐಟಮ್ ಮಾಡ್ತಾ ಇದ್ದೀವಿ. ಅದರಿಂದ ಎಲ್ಲ ನೀರು ಸಮೇತ ಕೈತೊಳಗೆ ನೀರು ಸಮೇತ ಯಾರ ಹತ್ರ ಕೇಳಬಾರ್ದು ಅಂದ್ಬಿಟ್ಟು ನೀರು ಸಮೇತ ದಾನ ಮಾಡಿ ಅದರಿಂದ ದೇವರು ನಮಗೆ ತುಂಬ ಒಳ್ಳೇದು ಮಾಡಿ. ಸರ್ ನಿಮ್ಮ ಅನ್ನದಾನ ತುಂಬ ಡಿಫ್ರೆಂಟ್ ಇದೆ ಸರ್. ಏನಾದರೂ ಯಾರಾದರೂ ಸಪೋರ್ಟ್ ಇದೆ ನಿಮಗೆ? ಇಲ್ಲ ಸರ್, ಸಪೋರ್ಟ್ ಯಾರು ತಗೊಳ್ಳಿಲ್ಲ. ದಾನಿಗಳು ಬಂದು ಕೇಳ್ತಾರೆ, ನಿಮ್ಮ ಕೈಯಲ್ಲಿ ಆದಷ್ಟು ಏನು ಇದೆಯೋ ಕೊಡಿ. ಮತ್ತು ಇನ್ನೊಂದು ಯಾರು ಬಂದು ಕೇಳೋದು ತೊಗೊಳ್ಳೋದು ಆ ಥರ ಯಾವುದು ನಮ್ಮ ಕೈಯಲ್ಲಿ ಆದಷ್ಟು ನಾವೇ ಮಾಡ್ತೀವಿ ಸರ್. ಈ ಥರ ವರ್ಷ ಎಲ್ಲರಿಗೆ ಅನ್ನದಾನ ಮಾಡ್ತೀರಾ? ಏನು ಸರ್ ಇದರಲ್ಲಿ ಏನು ಹಿಂದೆ ಏನಿದೆ? ತುಂಬ ಉಪಯೋಗ ಆಗಿದೆ ಸರ್, ತುಂಬ ಉಪಯೋಗ ಆಗಿದೆ.
ತುಂಬ ಇಂಪ್ರೂವ್ ಆಗಿದೆ. ಮತ್ತು ನನ್ನಲ್ಲಿ 13 ಜನ ಕೆಲಸ ಮಾಡ್ತಿದ್ದಾರೆ. 5 ಜನ ಇದ್ದರು, 6 ಜನ ಅವರು, 15 ಜನ ಆಗಿದ್ದಾರೆ. ಈಗ ಎಲ್ಲರಿಗೂ ಒಂಥರ ಖುಷಿ ಇರುತ್ತೆ. ನಮ್ಮ ಹುಡುಗರು ಸಮೇತ ಎಲ್ಲರೂ ಬಂದು ಪಾಲ್ಗೊಂಡು ಒಳ್ಳೆಯ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ಮತ್ತು ಎಲ್ಲ ಸ್ನೇಹಿತರು ತುಂಬ ಒಳ್ಳೆಯ ಸ್ನೇಹಿತರಿದ್ದಾರೆ. ಅವರು ಯಾರು ಒಂದು ತೊಂದರೆ ಯಾರೂ ಕೊಡದಿಲ್ಲ, ಒಳ್ಳೆಯ ರೀತಿಯಲ್ಲಿ ನಮ್ಮ ನಡೆಸೋದು ನಾವು ಮಾಡೋಕ್ಕಿಂತ ನಮ್ಮ ಸ್ನೇಹಿತರು ಮಾಡೋ ಕೆಲಸ ತುಂಬ ಒಳ್ಳೆಯದಾಗಿದೆ. ಅವರು ಒಳ್ಳೆಯ ರೀತಿಯಿಂದ ಮಾಡ್ತಿದ್ದಾರೆ. ಯಾವುದೇ ತೊಂದರೆ ಯಾರೂ ಕೊಡೋದಿಲ್ಲ. ಜಂಗುಳಿಗಳನ್ನೆಲ್ಲ ಸಮಾಧಾನವಾಗಿ ನೋಡಿಕೊಂಡು ಮಾಡ್ತಿದ್ದಾರೆ ಸರ್. ಅದು ತುಂಬ ಒಳ್ಳೆಯದಾಗ್ತಾಯಿದೆ. ಇಲ್ಲಿ ಬಂದು ಅವರು ತಾಯಿನ ದರ್ಶನ ಮಾಡೋದು ತುಂಬ ಒಳ್ಳೆಯದಾಗಿದೆ ಸರ್. ನಿಮ್ಮ ಸ್ನೇಹಿತರು ರಾತ್ರಿಯಿಂದ ಇಲ್ಲಿ ಎಲ್ಲ ಕೆಲಸ ಮಾಡಿದ್ರೆ ಅವ್ರಿಗೇನು ನೈಟು 12 ಗಂಟೆಯಿಂದ ಇವತ್ತು ಮಧ್ಯಾಹ್ನ 3 ಗಂಟೆವರೆಗೂ ಅಡುಗೆ ಆಗ್ತಾನೇ ಇರುತ್ತೆ. ನೀವು ಪಾತ್ರೆ ಬೇಕಾದ್ರೆ ನೋಡ್ಬೋದು, ಬಿಸಿ ಅನ್ನ ಮಾಡಿ ಕೊಡ್ತಾನೆ ಇರ್ತೀವಿ. ಅದು ಯಾವ ತೊಂದರೆ ಆಗಿದೆ, ತುಂಬ ಚೆನ್ನಾಗಾಗ್ತದೆ. ಮತ್ತು ಸ್ವೀಟ್ ಮಾಡ್ತಾಯಿದ್ದೀವಿ, 15-20 ಸ್ವೀಟ್ ಮಾಡ್ತಾಯಿದ್ದೀವಿ. ಅದು 2 ದಿವಸದ ಮುಂದೆನೇ ಮಾಡ್ತೀವಿ. ಮನೆಯಿಂದ ಮಾಡಿ ತೊಗೊಂಬಂದು ಇಲ್ಲ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳಿ ಸರ್. ಜೈವೇಲು. ಓಕೆ ಸರ್, ಥ್ಯಾಂಕ್ ಯು. ಇವತ್ತು ಸಾವಿರಾರು ಜನ, ಲಕ್ಷಾಂತರ ಜನ ಎಲ್ಲ ಬಂದು ಅಮ್ಮನವ್ರ ದರ್ಶನ ಮಾಡಿಕೊಂಡು ಪ್ರಸಾದ ವಿನೋಗ ಎಲ್ಲ ನಮ್ಮ ವೇಲು ಅವರು ತುಂಬ ವರ್ಷದಿಂದ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅವ್ರಿಗೆ ಕೃತಜ್ಞತೆ ಹೇಳಬೇಕು. ತಾಯಿದು ಅವ್ರದ್ದು ಪ್ರೀತಿ ಆಗಲಿ, ಅವ್ರದ್ದು ಗೌರವ ಆಗಲಿ, ಅವ್ರಿಗೆ ಸಲ್ಲಲೇಬೇಕು. ಅವ್ರಿಗೆ ಆ ಭಕ್ತಿಯಿಂದ ಸುಮಾರು ವರ್ಷದಿಂದ ನಿಸ್ವಾರ್ಥದಿಂದ ಎಲ್ಲರಿಗೂ ಯಾರೇ ಭಕ್ತಾದಿಗಳು ಬಂದರೂ ಒಂಚೂರು ಇಲ್ಲದೆ ಬೆಳಗಿಂದ ರಾತ್ರಿ ತನಕ ಅವ್ರ ಕೈಲಿ ಏನಾಗುತ್ತೋ ಎಲ್ಲರ ಹತ್ರ ಮಾಡಿಕೊಂಡು ಅವರೇ ಬುಕ್ಕಿಂಗ್ ತಿಳಿಸ್ಕೊಂಡು ಎಲ್ಲ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಖಂಡಿತ ದೇವ್ರ ಕಡೆಯಿಂದ ಅವ್ರಿಗೆ, ಅವ್ರ ಫ್ಯಾಮಿಲಿಗೆ, ಅವರು ಬಂಧು ಬಳಗ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ. ಹಾಗೆ ನಿಮಗೂ ಕೂಡ ತುಂಬ ಕೃತಜ್ಞತೆ. ಥ್ಯಾಂಕ್ ಯು. ನಮ್ಮದರಿಂದ ನಾವು 13 ವರ್ಷದಿಂದ ಈ ಮಾಡ್ತಾ ಇದ್ದೀವಿ. ಕೆಲಸ ಮಾಡೋದ್ರಲ್ಲಿ ಈ ಅಮ್ಮಂದು ಕಾಲು ಅಂತ ನಾವು ಕೊಟ್ಬಿಟ್ಟು ವರ್ಷ ನಮ್ಮ ಕೈಯಲ್ಲಿ ಆದಷ್ಟು ಎಲ್ಲ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? 13 ವರ್ಷದಿಂದ ಮಾಡ್ತಾ ಇದ್ದೀವಿ. ಓಕೆ ಸರ್, ಇವತ್ತು ಏನೇನು ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ? ಅನ್ನದಾನ ಬೆಳಗ್ಗೆ ಪೂಜೆ ಆಯಿತು. ಈಗ ಅನ್ನದಾನ ಸಾಯಂಕಾಲ ಒಂದು 8-9 ಗಂಟೆವರೆಗೂ ಆಗುತ್ತೆ. ಸರ್ ಎಷ್ಟು ಜನಕ್ಕೆ ಅನ್ನದಾನ ಇದೆ ಸರ್? 20,000 ಜನಕ್ಕೆ ಆಗುತ್ತೆ. ವರ್ಷ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಎಲ್ಲರಿಗೂ ಒಂದು ವಾಟರ್ ಬಾಟ್ಲು, ಒಂದು ಸ್ವೀಟು ಅದೆಲ್ಲ ಕೊಡ್ತಾ ಇದ್ದೀವಿ.